ಕೇಳವಲ್ತಲ್ಲ ಇವನಿಂದ. ಅಕ್ಕ ಈಗ ಕೇಳಕತ್ತೈತಿ? ಹಾ ಈಗ ಕೇಳಾಕತ್ ನೋಡು. ಹೇಳು, ಎಲ್ಲಿದೆಯಾ? ಅವದಾಳನ ಅಪ್ಪರಮದರ? ರೊಕ್ಕ ಕೊಟ್ಟಿಲ್ಲ ನೆನಪು ಮಾಡಿ ಕೈಯಾಗ? ಯವ್ವ ಎಲ್ಲ ಕೊಟ್ಟೈತಕ್ಕ, ಸ್ವಲ್ಪ ಕೇಳಿಲ್ಲ. ಹೇಳು ಹೇಳು, ನಂದೊಂಚೂರು ಅರ್ಜೆಂಟ್ ಕೆಲಸ ಐತಿ, ಹೇಳು. ನೀನ್ ಮಾಡ್ಕೊಳಂತಿ ಅಕ್ಕ. ಅವ್ವನು ನಂಗೆ ಮದ್ವೆ ಮಾಡಕ್ ಕೇಳಕತ್ತಾಳ. ಏನ? ಅವ್ವ ಮದ್ವೆ ಮಾಡಕ್ ಕೇಳಕತ್ತಾಳ? ನಿಂಗೇನು ಹುಚ್ಚಿದೆ, ಶಾಣೆ ಇದೆಯಾ? ನಕಲಿ ಮಾಡತ್ತಿ ನನ್ನ ಕಡೆ? ಅಕ್ಕ ನಕ್ಲಿ ಅಲ್ಲ, ಅವು ಫೋನ್ ಹಚ್ಚಿ ಕೇಳಲ್ಲ. ಅವ್ರ ಅದರಲ್ಲ ಗಿರ್ಜಕ್ಕಂಟಿ ತಣ್ಣಗಿರ್ಲಾರ್ದ ಅದು ಯಾವ್ದೋ ಹುಡುಗನ ಸುದ್ದಿ ತಗೊಂಬಂದಾರ, ಗೌರ್ಮೆಂಟ್ ಕೆಲಸ ಹಂಗದ ನಿಂಗದ ಅಂತೇಳಿ. ನಾನು ಮಾಡ್ಕೊಳಕ್ ಇಷ್ಟ ಇಲ್ಲಕ್ಕ, ಒಂದ್ ಮಾತು ಅವಾಗ ಹೇಳಂತ ಹೇಳಕ್ಕ. ಓ ಹೌದಾ, ಆಯ್ತು, ನಾ ಹೇಳ್ತೇನೆ, ತಲೆ ಕೆಡ್ಸ್ಕೊಬೇಡಾತ. ಹಾ ಹೇಳ. ಅದಕ್ಕೆ ಯಾಕೆ ಕಳ್ತಿ? ಯಾಕೆ ನಿಂಗೆ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲನಾ? ಅಕ್ಕ ಗೊತ್ತಿದ್ದು ಕೇಳ್ತೀನಿ ನೋಡಿ ಮತ್ತೆ. ಅಕ್ಕ ನಾನು ಓದ್ಬೇಕಕ್ಕ, ನನಗೆ ಏನಾರ ಒಂದು ಒಂದು ಏನಾರ ಕೆಲಸ ತಗೋಬೇಕಂತ ಭಾಳ ಆಸೆ ಐತಿ. ನಾ ಮಾತ್ರ ಓದಲ್ಲ, ಇಷ್ಟಕ್ಕೂ ನಾನು ನಮ್ಮ ಅಪ್ಪ ನಿಮ್ಮ ಮುಂದ್ಬಿಟ್ಟು ಎಲ್ಲೂ ಹೋಗಲ್ಲ. ನಂಗೆ ಮನಿ ಅಳಿಯಾನೇ ಬೇಕು. ಆ ಮನಿ ಅಳಿಯನ? ಅಲ್ಲ, ತಂದೆ ತಾಯಿ ಇದ್ದವರು ಯಾಕೆ ಅವರಪ್ಪ ಅವ್ರು ಅಂದ್ಬಿಟ್ಟು ಬಂದು ನಿನ್ನ ಕಡೆ ಇರ್ತಾರೆ? ಆಯ್ತಪ್ಪ, ನೀ ಅನ್ಕೊಂಡಂಗಾಗಲಿ, ನಿಂಗೆ ಜೀವನದಾಗ ಏನೇನು ಇಷ್ಟಪಟ್ಟಿಯಲ್ಲ ಎಲ್ಲ ಸಿಗಲಿ. ಸರಿ, ನಾ ಅವನ ಕಡೆ ಫೋನ್ ಹಚ್ಚಿ ಮಾತಾಡ್ತೇನತ್ತ. ಸರಿ ಇಡ್ಲಾ, ಆಮೇಲೆ ಫೋನ್ ಮಾಡ್ತೀನಿ ತಗೋ. ಪಾಪ ನೀ ಏನಾರ ಕೆಲಸ ಮಾಡತ್ತಿದ್ರೆ ಮಾಡ್ಕೊ. ಇಡ್ತೇನೆ ನೋಡು. ಸರಿ ಸರಿ. ಪಾಪ ಭಾಳ ಬೇಜಾರು ಮಾಡ್ಕೊಂಡಾಳ ಏನ? ತಡಿ, ನಮ್ಮವ್ವ ಫೋನ್ ಹಚ್ಚಿ ಮಾತಾಡ್ತೇನೆ. ಅಲ್ಲಿ ಯಾಕೆ ಇಷ್ಟು ಕಡೆ ಮದುವೆ ಮಾಡ್ತಾಳೆ ಏನೋ ನಮ್ಮವ್ವ ಅತ್ತಾಗ. ಆಕೆ ಒಲ್ಲೆ ಅಂತಾಳ, ಸುಮ್ಮನೆ ಇರೋದು ಬಿಟ್ಟತ್ತಾಗ. ತಡಿ, ಈಗ ಒಂದು ಸ್ವಲ್ಪ ಕೆಲಸ ಐತಿ, ಅಡುಗೆ ಮನೆಯಿಂದೆಲ್ಲ ಕೆಲಸ ಮುಗಿಸಿ ಆಮೇಲೆ ಅವನ ಕಡೆ ಮಾತಾಡ್ತೇನೆ. ಹಲೋ, ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗೋದು ಹೆಂಗ್ರಿ? ಬಸ್ ಸ್ಟ್ಯಾಂಡಾ? ಹಿಂಗೆ ಉದ್ದಕ್ಕೆ ಸ್ಟ್ರೇಟ್ ಹೋಗಿ ಎಡಕ್ಕೆ ತಿರ್ಕೊಳ್ರಿ, ಅಲ್ಲೇ ಮುಂದೆ ಕಾಣ್ತೈತಿ. ಥ್ಯಾಂಕ್ ಯು. ನೀವೇನು ಈ ಊರಿಗೆ ಹೊಸಬ್ರಾ? ಹಾಂ, ಊರಿಗೆ ಹೊಸಬ್ನೇ ಒಂದು ರೀತಿ. ಅಂದರೆ ಇಲ್ಲೊಬ್ರು ಪರಿಚಯದವ್ರು ಇದ್ರು, ಅದಕ್ಕೆ ಬಂದಿದ್ದೆ. ಆಯ್ತು. ಎಷ್ಟು ಕ್ಯೂಟ್ ಅದ ನೋಡಕ್ಕೆ. ರೀ, ಗಿರ್ಜಿ ಅಂತಾಳ, ಚಲೋ ಹುಡುಗದನಂತ, ನೋಡಕ್ಕೆ ಅಡ್ಡಿ ಇಲ್ಲನ ಅಂತೇನೆ ನಾನು. ಶಾಂತ ಓಡ್ಬೇಕು ಅಂತಾಳಕ್ಕೆ ಏನು ಮಾಡ್ತೀನಿ, ನನಗ ಬಿಟ್ಟಿದ್ದು. ಓದ್ತೇನೆ ಅಂತ ಕರೀರಿ. ಅದೇನೋ ಅಂತಾರಲ್ಲ, ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರ ಅಂತೇಳಿ. ಈಕಿನೊಬ್ಬಕಿನ ಮದುವೆ ಮಾಡಿದ್ವಿ ಅಂದ್ರೆ ನಮ್ಮ ಮ್ಯಾಲಿನ ಜವಾಬ್ದಾರಿ ಒಂದು ಕಳಿತೈತಿ. ಜೊತೆಗೆ ಗೌರ್ಮೆಂಟ್ ನೌಕರಿ ಅಂತ್ರಿ, ಒಳ್ಳೆ ಹುಡುಗಂತ, ನೋಡಾಕ ಅಪ್ಪಟ ಬಂಗಾರ ಆಗೈತಂತ, ಅಷ್ಟು ಚಂದದಂತ ಗೊತ್ತನ. ಅಂಥ ಚಲೋ ಹುಡುಗನ ಯಾಕೆ ಬಿಡ್ತೀವಿ ಅಂತ ಅಂತಾಳೆ ಗಿರ್ಜಿ. ಅದಕ್ಕೆ ಮತ್ತೆ ಹೆಂಗಂತಿ ನೋಡುವ, ಹೆಂಗಂತಿ ನೋಡಂದ್ರೆ ನಾನು ನನ್ನ ಗಂಡನ ನನ್ನ ಮಗಳು ಕೇಳಿ ಹೇಳ್ತೀನಿ ಅಂದೆ. ಶಾಂತ ಮದುವೆ ಮಾಡ್ಕೊಳ್ಳೋರು ಅವರು ಒಂದ್ಸಲ ಅವ್ರನ್ನ ಕೇಳು. ಅವ್ರೇನಾದ್ರು ಹ್ಞೂ ಅಂದರೆ ಮದುವೆ ಮಾಡು, ಇಲ್ಲೇ ಅಂದ್ರೆ ಮಾಡಬೇಡ. ಹೌದಾ? ಆಕಿ ಒಲ್ಲೆ ನಾ ಓದ್ತೇನೆ ಅನ್ನಕತ್ತಾಳ. ಒಳ್ಳೆಂದ್ರೆ ಬಿಟ್ಟು ಒಳ್ಳೆಂತ ಮಾಡಕ್ಕೆ ಹೋಗ್ಬಿಡು. ಹೌದಾ? ಆಯ್ತು ತೋರಿ. ಮತ್ತು ಒಲ್ಲೆ ಅಂದ್ರೆ ಏನು ಮಾಡೋಕ್ಕಾಕತಿ? ಪಾರ್ವತಿ ಫೋನ್ ಮಾಡಿ ಆತಾಡ್ರಿ, ಚಲೋ ಆತಾಕಿನ ಹಚ್ಚಿದ್ದೆ. ಮತ್ತು ಒಲ್ಲೆ ಬೇಡ ಅಂದ್ರೆ ಆಕಿನ ಕೇಳಕ್ಕೋಲಿ ಪಾರ್ವತಿನ, ಮತ್ತು ಪಾಪ ಅದ್ರದ್ದು ಅದು ಕೆಲಸ ರಗಡ ಆಗಿರ್ತೈತಿ. ಹಲೋ, ಆರಾಮದೀವ? ಹ್ಞೂ, ನಾವು ಆರಾಮದೆ. ನಿಮ್ಮಪ್ಪ ಆರಾಮದ? ಎಲ್ಲರೂ ಆರಾಮದೇ ನಾವು. ನಾನು ನಿಂಗೆ ಫೋನ್ ಹಚ್ಬೇಕಂದೆ, ಅಲ್ಲೇ ಆಟತನ ಅಂದ್ರೆ ನೀನೇ ಹಚ್ಚಿದ್ದೆ ನೋಡವ ಫೋನ್. ಏನೋ ಒಂದು ಕೇಳ್ಬೇಕಾಗಿತ್ತ ನಿನ್ನ, ಅದಕ್ಕೆ ಹಚ್ಚಿದ್ದೆ ಫೋನ್. ನನಗೆಲ್ಲ ಗೊತ್ತು. ಲಕ್ಷ್ಮಿ ಫೋನ್ ಮಾಡಿದ್ಲು, ಫೋನ್ ಮಾಡಿ ಬೇಜಾರು ಮಾಡ್ಕೊಳಿದ್ಲ. ನಾವು ಅಲ್ಲಂದ್ರು ಮದುವೆ ಮಾಡ್ಕೊ ಅನ್ನತ್ತಾರ. ಅವ್ರು ಗಿರ್ಜಕ್ಕಂಟಿ ಹೇಳ್ದಂಗೆ ಅವು ಕುಣಿತಾಳ ಅಂತ ಅದು ಅಂದ್ಲ. ಇಲ್ಲಿ ತಗೋರವ, ನಿಂಗೆ ಬ್ಯಾಡ ಅಂದ್ರೆ ಹೇಳಿದ್ರಾತ, ಅದಕ್ಕೆ ಯಾಕೆ ಅಷ್ಟು ಮನ್ಸಿಗೆ ನೋವು ಮಾಡ್ಕೋತಿ ಅಂತ ಅದೇ ಅಂದೆ ನಾನು. ಒಲ್ಲಂತಕಿ ಅಪ್ಪುಟ ಒಲ್ಲೆ ನಮ್ಮ ಮದುವೆ ಮಾಡ್ಕೊಳಕ್ಕೆ ಈಗ ಅನ್ನಕತ್ತಾಳಕಿನ. ಹೋಲ್ ಬಿಡು, ಒಲ್ಲಂದ್ರೆ ಯಾವ ಬಲವಂತ ಮಾಡಕ್ಕೆ ಹೋಗ್ಬಿಡ. ಆಕಿಗೆ ನಾನಂತರೂ ಓದಿ ಯಾವ ನೌಕರಿ ತೊಗೊಲಿಲ್ಲ, ಏನೋ ಪ್ರೀತಿ ಅಂತ ಮಾಡಿ ಮದುವೆ ಮಾಡಿಕೊಂಡೆ. ಆಕಿಗಾರ ಒಂದು ನೌಕರಿ ಮಾಡ್ಬೇಕಂತ ಆಸೆ ಐತಿ, ಅಂದಮೇಲೆ ಯಾಕೆ ಸುಮ್ಮನೆ ಇದು ಮಾಡ್ತಿ? ಹೋಲ್ ಬಿಡು, ಓದ್ಲವ. ಓ, ಆಗಲೇ ನಿಂಗೆ ಫೋನ್ ಹಚ್ಚಿ ವರದಿ ಒಪ್ಸಾಳನ? ಆಕಿ ಹಾಳಾಕತ್ತಿದ್ಲ ನಾವಲ್ಲೇ ಅಂತೇಳಿ. ಒಲ್ಲೆ ಅಂದ್ರೆ ಬಿಟ್ಬಿಡವ. ಹ್ಞೂನವ, ಸುಮ್ಮನೆ ಅದೇ ಮತ್ತೇನು ಮಾಡೋದು ಒಲ್ಲೆ ಅಂದ್ರೆ, ಹೌದಿಲ್ಲ? ಒಲ್ಲೆ ಅಂದ್ರೆ ಹೋಗ್ಲಿ ಬಿಡು, ಬೇಡ. ನಾ ಏನೋ ಹೇಳ್ಬೇಕಂದೆ, ಏನೋ ಹೇಳ್ಬೇಕಂದ ಅದು ಶೆಟ್ರ್ ಅಂಗಡಿದು ನಾ ಸಾಲ ಕೊಟ್ಟೇನಿ ಅಷ್ಟು ಉದ್ರಿ. ಏನು ನಾನು ಮತ್ತೆ ಏನಾರು ಬೇಕಂದ್ರೆ ನನ್ನ ಕಡೆ ರೊಕ್ಕ ಐತೆ, ನಾ ಕೊಟ್ಟು ತೊಗೋತೀನಿ. ನೀ ಮತ್ತೆ ಕೊಡು ಅಂತೇಳಿ ಫೋನ್ ಹಚ್ಚಿ ಏನು ಹೇಳಕ್ಕೆ ಹೋಗ್ಬಿಡ ಅವ್ರಿಗೆ. ಆಯ್ತು. ಅಲ್ಲ, ನೀ ರೊಕ್ಕ ಕೊಟ್ಟು ಕಳಿಸಿದ್ದು ನಿಮ್ಮ ಮನ್ಯಾಗ ಎಲ್ಲರಿಗೂ ಗೊತ್ತಾಯ್ತಲ್ಲ? ನಾನು ನಿಜ ಹೇಳ್ಬೇಕಂದ್ರೆ ನಾನು ಕೇಳೇ ಇಲ್ಲ. ನಾನು ಕೊಟ್ಟು ಕಳಿಸಿದ್ದಲ್ಲದ, ಇವ್ರು ಕೊಟ್ಟು ಕಳಿಸಿದ್ದೆ. ನಾನು ಅವ್ರ ಕಡೆ ಅಡ್ವಾನ್ಸ್ ಕೇಳಿ ಕೊಟ್ಟು ಕಳಿಸ್ಬೇಕಂತಿದ್ದೆ. ಒಳ್ಳೆ ನಂಗೆ ಯಾಕೋ ಕೇಳೋಕೆ ಸರಿ ಅನ್ನಿಸ್ಲಾರ್ದಕ್ಕೆ ನಾ ಕೇಳಿದ್ದೇ ಇಲ್ಲ. ಅದು ನಾನು ಲಕ್ಷ್ಮಿ ಜೊತೆ ಮಾತಾಡೋದನ್ನು ಇವ್ರು ಕೇಳಿಸ್ಕೊಂಡು ಇವರೇ ಕೊಟ್ಟು ಕಳ್ಸಾರ. ಆಮೇಲೆ ಗೊತ್ತಾಯ್ತು ನನಗೂ. ಮತ್ತು ಏನು ಮಾಡೋದು, ಕೊಟ್ಟೇ ಬಿಟ್ಟಿದ್ರಲ್ಲ, ಸುಮ್ಮನೆ ಅದೇ ಅವರೇ ಕೊಟ್ಟಾರ ತಗೋ. ಹೌದಾ? ಬಂಗಾರದಂತ ಹಳೆವ. ಇರಲಿ ಬಿಡು, ನೀವು ಓದಿ ನೌಕರಿ ತೊಗೊಂಡಿದ್ರು ಇಷ್ಟು ಚಲೋ ಹುಡುಗ ಸಿಗ್ತಿದ್ನೇ ಇಲ್ಲ. ಆಗಲಿ, ಒಂದು ಓದಿ ಒಂದು ಒಳ್ಳೆ ಮನೆಯೆಲ್ಲ ಸೇರಿದಲ್ಲ. ಹೆಣ್ಮಕ್ಳು ಇಷ್ಟು ಒಂದು ಸಂಸಾರ ಜೀವನದಾಗ ಚಲೋ ಇದ್ರೆ ಅಷ್ಟೇ ಸಾಕು, ಮತ್ತೇನು ಬೇಕು? ಅಲ್ಲ ಪಾರ್ವತಿ, ನಾ ಅನ್ನೋದಾದ್ರೆ ಒಂದ್ಸಲ ಆ ಹುಡುಗ ಬಂದು ನೋಡಿ ಹೋಗ್ಲಿ ಅಂತ.
ಮಗನ ಭಾಳ ಚಂದ ಇದ್ನದ್ರ ಸಂಬಂಧ ಚಲೋ ಇತ್ತಂದ್ರೆ ಯಾಕೆ ಬೇಡ ಅನ್ಬೇಕು ಅಂತ ನನಗರ ಕೇಳೋದಾದ್ರೆ ಮದ್ವೆ ಮಾಡಕ್ಕೆ ಇಷ್ಟ ನೋಡುವ. ಸುಮ್ಮನೆ ಓದಿಸೋದು ಅಂತೇಳಿ ನೀ ಅಲ್ಲಿಂದ ಕೆಲಸ ಮಾಡಿ ರೊಕ್ಕ ಕೊಟ್ಟು ಕಳ್ಸೋದು ಇದೆಲ್ಲ ಬೇಡ ಅಂತೇನೆ ನಾನು. ಅದೇ ಅನ್ಕೊಂಡೆ ನಿನ್ನ ಮನಸ್ಸಿನಾಗ ಇಂಥದ ಏನೋ ಬಂದಿರ್ತೈತೆ ಅಂತೇಳಿ ಸುಮ್ಮನೆ ಇರವ ಆಕಿ ಬೇಡ ಅಂತಾಳೆ. ಆಯ್ತು ಬಿಡ ಹೋಲಿ, ನಿಮ್ಮ ಅಪ್ಪ ಮಕ್ಳಿಗೆ ಹೆಂಗೆ ಅನಿಸತ್ತೆ ಹಂಗೆ ಮಾಡ್ರಿ. ಸರಿ, ನಂದೊಂಚೂರು ಕೆಲಸ ಐತೆ ಆಮೇಲೆ ಹಚ್ತೀನಿ ತಗೋ. ಆಗಲೇ ಫೋನ್ ಹಚ್ಚಿ ಪಾರ್ವತಿ ಹೇಳ ನೋಡಿಕೆ ಲಕ್ಷ್ಮಿ ನಂಗೆ ಹಿಂಗೆ ಮಾಡತ್ತಾಳ ಅವ್ವ ಒಲ್ಲೆ ಅಂತೇಳಿ. ಹುಡುಗಿ ಒಳ್ಳೆ ಅಂದ್ರೆ ಬಿಟ್ಬಿಡು. ಒಲ್ಲೆ ಅಂದ್ರೆ ಬಿಡುದ ಮತ್ತೇನು ಮಾಡೋದು? ಶಾಂತವ ಅಣ್ಣ ಅದಕ್ಕೆಮ್ಮ ಬರ್ರಿ ಕುಂದ್ರ ಬರ್ರಿ. ಅಲ್ಲ ಏನು ಬರ್ತೇನೆ ಸುದ್ದಿ ಇಲ್ಲ ಏನಿಲ್ಲ ಇದ್ಕಿದ್ದಂಗೆ ಬರ್ರಿ ಕುಂದ್ರ ಬರ್ರಿ. ಇವು ಎದಕ್ಕೆ ಬಂದವ ಮನೆಗೆ? ಏನ್ ಬಿಡವ, ನಮ್ಮ ಹಣೆ ಬಾರನ ನೆಟ್ಟಗಿಲ್ಲಲ್ಲ, ಏನ್ ಮಾಡ್ಬೇಕು? ಬಂದಿವ ಏನ್ ಮಾಡ್ಬೇಕು? ಸಾಕಾಗಿ ಹೋಗೈತೆ ನೋಡಿ ಚೆಲ್ಲು ಮತ್ತಕ. ಯಾಕಣ್ಣ ಅಷ್ಟು ಬೇಸರ ಮಾಡ್ಕೊಂಡು? ಬಾ ಕುಂದ್ರ ಬಾ. ಅದಕ್ಕೆಮ್ಮ ಮ್ಯಾಕ್ ಕುಂದ್ರ ಬರ್ರಿ. ಇರ್ಲಿ ಬಿಡಿ ಇರ್ಲಿ, ಅಣ್ಣ ಕುಂತಾರ ಕುಂದರ್ಲಿ. ಏನು ತಳಕ್ ಕುಂತ್ಬಿಟ್ಲೆ ಏನಾಗದಲ್ಲ ಬಿಡವ, ಕಾರ್ನಾಗ ಕುಂತ್ಕೊಂಡ ಬಂದೇನು ಇಷ್ಟತನ. ಸರಿ. ಅಲ್ಲ ಏನಾಯ್ತು? ಯಾಕೆ ಮಕ್ಕ ಹಿಂಗೆ ಜೋತ್ ಬಿಟ್ಕೊಂಡಿರಿ? ಇದ್ಕಿದ್ದಂಗೆ ಬಂದಿರಿ? ಎಲ್ಲರೂ ಆರಾಮದಾರಲ್ಲ ಮನ್ಯಾಗ? ಏನಂತ ಹೇಳೋದು ಬಿಡವ, ನಮ್ಮ ಹಣೆ ಬಾರನ ಬರಬರಿ ಇಲ್ಲಲ್ಲ. ಅದಾನಲ್ಲಿ ಇವ ಕುಡ್ಸುಳೆ ಮಗ ನನ್ನ ಮಗ. ಏನ್ ಕುಡ್ದು ಒಂದಳತಿ ಕಟ್ಕೊಂಡು ಹೆಂಡ್ತಿನ 3 ದಿನ ಬಾಳೆ ಮಾಡ್ಸಕ್ಕಾಗಿಲ್ಲ ಈ ಸುಳೆ ಮಗ್ಗ. ಆಕಿ ನೋಡಿದ್ರೆ ಹೋಗಿ ತವ್ರ ಮನ್ಯಾಗ ಕುಂತಾಳ, ಅವ್ರು ಬಂದು ಕರ್ಕೊಂಡೋಗ್ಯಾಳ. ಇನ್ನ ಮಟ ಅವ್ರ ಬುದ್ಧಿ ಹೇಳಿ ಆ ಹುಡುಗಿನೂ ಕಳಿಸ್ವಲ್ರು ಗಂಡು ಮನಿಗೆ. ಇವ ಮೊನ್ನೆ ಕರ್ಕೊಂಬರೋಗಂತ ಹೇಳೇನಿ, ಕರ್ಕೊಂಬರಕ್ ಹೋಗ್ಯಾನ. ಇವನಾರ ಹೋಗ್ಯಾನ, ನೆಟ್ಟಿಗೆ ಹೋಗಿಲ್ಲ, ಕುಡ್ದು ಹೋಗ್ಯಾನ ತೇಲಾಡ್ಕೊಂತ. ಬರ್ತಾಳನ ಮನಿಗೆ ಬರಲ್ಲ ಅಂತ ಹೇಳಿ ಕಳ್ಸಾಳಕಿ. ಒಟ್ನ್ಯಾಗ ನೆಮ್ಮದಿ ಇಲ್ಲ ನೋಡಿ ಈ ಸುಳೆ ಮಕ್ಳು ಕಟ್ಕೊಂಡು. ಗಂಡು ಮಕ್ಳು ಅಲ್ಲ, ಯಾಕೆ ಕೆಲವೊಂದು ಎಲ್ಲೇ ಚಲೋ ಇರೋದು, ಇನ್ನು ಕೆಲವೊಬ್ರು ಹಿಂಗ ಮಾಡೇ ಜೀವ ತಿಂತಾವ್ ಜನ್ಮ ಹರಿತಾವ ಹೊತ್ತಾಗ. ಮಕ್ಳಿಲ್ಲ ಅನ್ನೋರ್ಗೆ ಒಂಥರ ಆದ್ರ ಮಕ್ಳು ಇದ್ದವ್ರಿಗೆ ಇಂತಾರ. ಅದೇನಂತಾರ, ಇಲ್ಲಂದ್ರೆ ಒಂದ ಮಾತು, ಇದ್ರ 108 ಮಾತು ಅಂತಾರಲ್ಲ, ಹಂಗಾಗೈತೆ ನಮ್ಮ ಬಾಳೆ ಎತ್ತಾಗ. ಹೋಲ್ ಬಿಡಣ, ಏನ್ ಮಾಡಕತ್ತೈತಪ್ಪ? ಅವ್ ಕುಡ್ಚಟಕ್ ಬಿದ್ದು ಬಿಟ್ಟಾನಲ್ಲ. ಈಗ ನೀ ಹೇಳಿದ್ರ ನಾ ಹೇಳಿದ್ರೆ ಬಿಡ್ತಾನ? ಬಿಡ್ತಾನ ಅಂದ್ರೆ ಹೆಂಗ್ ಬೇ? ಹಿಂಗಾದ್ರ ವಂಶ ಮುಂದುವರ್ಯಾಕ ಇವ ಮನಿಗ್ ಮಕ್ಳು ಮೊಮ್ಮಕ್ಳು ಏನ್ ಕಾಣೋದು ಬೇಡ ನೀ ಹೆಂಗಂಗಾರ ಅಂತ ನಾನು ಮದ್ವಿ ಮಾಡ್ಕೊಂಡಾನ. ಹೌದನ್ನಂಗ ಆ ಹುಡುಗಿ ಎಂತ ಚಲೋ ಐತಿ, ಸುಮ್ಮನೆ ತಂದ ಸಂಸಾರ ಮಾಡ್ಕೊಂತ ಚಂದಾಗಿದ್ರ ಆಗೋಕತಿ. ಬಿಡುದೇನ್ ಬೇಡ, ಅವ್ನ್ ಕುಡಿದ್ ಪೂರ. ಆದ್ರ 3 ಹೊತ್ತು ಕುಡ್ಕೊಂತಿದ್ರ ಆ ಹುಡುಗಿಯರ ಹೆಂಗೆ ಇವ್ ಕೂತ್ ಬಾಳೆ ಮಾಡ್ತತಿ? ಹೋಗಿ ಹೇಳಕ್ಕಿ ಸಾಕಾಗೈತ್ ನೋಡ್ಬತ್ತ. ಯಾರಿಗೆ ಬುದ್ಧಿ ಹೇಳ್ಬೇಕು ಯಾರಿಗೆ ಬಿಡ್ಬೇಕು ಅನ್ನಂಗ ಆಗ್ಬಿಟ್ಟತ್ತಾಗ. ನನಗಂತರೂ ಈ ಸುಳೆ ಮಗ ಹುಟ್ಲಿಲ್ಲ ಅಂದ್ರೆ ಚಲೋ ಐತಪ್ಪ. ಸುಮ್ನೆ ಇನ್ನಂಗ 1-2 ಹಣ್ಣಾಗಿದ್ರೆ ಚಲೋ ಐತ್ ಅನ್ಸ್ತತಿ. ಊರಾಗ ಮಂದಿ ತಲಿ ಎತ್ಕೊಂಡು ಅಡ್ಡಾಡಕ್ ಆಗೋಲ್ತ ಹಂಗ ಮಾತಾಡಕತ್ತಾರ. 3 ದಿನ ಬಾಳೆ ಮಾಡ್ಸಕ್ಕಾಗ್ಲಿಲ್ಲಲ್ಲೋ ಭೀಮಣ್ಣ, ಹೆಂಗ ನೀನ್ ಸೊಸಿನ ಅಂತೇಳಿ ಏನ್ ಹೇಳ್ತಿ ಇವ್ರಿಗೆ ಉತ್ತರ? ಅಲ್ಲ ಇವ್ರು ಮಾಡೋದಕ್ಕ ನೀವೇನ್ ಮಾಡ್ಬೇಕಣ್ಣ? ಹಂಗ ಮಂದಿ ಎದ್ರು ಮಾತಾಡ್ತಾರ, ಬಿದ್ರು ಮಾತಾಡ್ತಾರ. ಮಂದಿಗೆ ಏನಪ್ಪ ಮಾತಾಡಕ್ ಒಂದ್ ಮಾತು ಬೇಕಷ್ಟೇ. ಈಗ ಇವತ್ತು ನಿಮ್ದು ಮಾತಾಡ್ತಾರ, ನಾಳೆ ಇನ್ನೊಂದು ಏನಾರ ಆದ್ರೆ ಅದ್ರ ಬಗ್ಗೆ ಮಾತಾಡ್ತಾರ. ಹಂಗ ಒಟ್ಟು ಮಾತಾಡಕ್ ಒಂದು ಮಾತು ಬೇಕು ಅವ್ರಿಗೆ ಅಟ್ಟೆ. ಖಾಲಿ ಕುಂತಾರಿರ್ತಾರಲ್ಲ ಇವ್ರ ಮನೆ ಪಂಟಾಡ್ಯಾಕ. ಹಂಗ ಅನ್ನಂಗಿಲ್ ಬಿಡವ ಆತಾಗ. ಸಾಕಾಗೈತೆ ನೋಡಿ ನನಗಂತರೂ ಜಲಮತ್ತಾಗ. ಇವತ್ತು ಹೋಗ್ಬೇಕಂತ ಅವ್ರ ಮನೆಗೆ ಬಂದ್ವಿ. ಅಲ್ಲೇ ನೇರವಾಗಿ ಹೋಗೋದು, ಅದಕ್ಕೆ ಇಲ್ಲಿ ಬಂದೆ. ಒಂಚೂರು ನೀನು ಬರ್ತೀಯ ಅನ್ನೋ ಜೊತೆಗೆ ಹೋಗಿ ಮಾತಾಡ್ಕೊಂಡಾರ ಬರೋಣ ಅಂತಷ್ಟ, ಮತ್ತೇನಿಲ್ಲ. ಇವರು ಅಂತರೂ ಏನು ಮಾತಾಡಕ್ವಲ್ಲೆ. ನಾ ಅಂತರೂ 4 ಸಲ ಬಾಯಿ ಬಿಡಂಗಿಲ್ಲ. ನಿಮ್ಮ ತಾಯಿ ಮಗ ಅಂತರೂ ಬಂದಿಲ್ಲ ಬಿಡ. ನೀನ ಏನಾರ ಯಾಕೆ ಮಾತಾಡ್ಕೊಂಡು ಹಾಳ್ಗುಂಡಿ ಬಿದ್ಕೊಂಡು ಹೋಗೋ ಅನ್ನಕತ್ತಾನ. ಈಗ ನಾನು ಒಬ್ಬಕಿ ಏನು ಮಾತಾಡ್ಲೇವ ಅಲ್ಲೇ. ಹಂಗಾಗಿ ಒಂಚೂರು ನೀನು ಬಂದೆ ಅಂದ್ರೆ ಹೋಗಿ ಏನಾರ ಒಂದು ಹೇಳಿ ಕರ್ಕೊಂಬರೋಣ ಅಂತ. ಅಲ್ಲ ಇಷ್ಟೊತ್ತು ನೀವು ಬಂದು ನಾನು ನನ್ನ ಮಗ ಇಲ್ಲೇ ಕಲ್ಕೊಂಡು ಕುಂತ ಕೂತೀವಿ. ಯಾಕೆ ಬೇಕಾ ಆರಾಮಿದ್ದೀರಿ ಅಂತ ಒಂದು ಮಾತು ಕೇಳಿಲ್ಲ ನೀವಿಬ್ರು. ಛೇ ಮವರ, ಏನ್ ಅನ್ಕೋಬೇಡ್ರಿಪ್ಪ. ಮನುಷ್ಯ ತಲಿ ಬಿಸಿ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅನ್ನಂಗ ಆಗ್ಬಿಡ್ತ್ರಿಪ್ಪ. ತಪ್ಪಾತ್. ಆರಾಮದಿರಲ್ರಿ ಮಾವ್ರ? ಈಗ ಹೆಂಗ್ರಿ ಎದ್ ಕುಂದ್ರಾಕದು ಬರಾಕತ್ತೇನ್ರಿ? ಅದು ಇಲ್ಲ ಮಾತಾಡೋಕೆ. ಏನ ಎದ್ದೋಗನ್ಯ? ನಾ ಎಲ್ಲಿ ಎದ್ದೋಗಂದ ನೀ? ಕಿವಿ ಕೇಳ್ತಾವ ಇಲ್ಲ ನಿನಗೆ? ಅಲ್ಲಿ ಶಾಂತವ, ನಿಮ್ಮ ಅಣ್ಣನ ಕಿವಿನ ಹೋದ್ವನಿ ಹೆಂಗ? ವಯಸ್ಸಾದಂಗ ಅದಂಗ. ಮತ್ತೆ ಕಿವಿ ಕೇಳಂಗಿಲ್ಲ. ಅಲ್ಲ ಎದ್ದೋಗಂದಿಲ್ಲ ಯಪ್ಪ, ನಾನು ಮಾತಾಡ್ಸ್ಲಿಲ್ಲಲ್ಲ ಅಂದೆ. ಅಯ್ಯೋ ದೇವ್ರೆ, ಉದದ್ ಕೊಟ್ಟು ಬಾರ್ಸು ತಗೊಂಡಂಗಿದೇನ್ರ ಅಡಿಯಪ್ಪ. ನಾ ಎದ್ದೋಗಂದ್ರಿ ಅಂತ ಹೇಳಿಲ್ಬೇ. ಅವ್ರಿಗೆ ಮಾವಾರಿಗೆ ಕೇಳಿದ್ದೆ ಎದ್ದಳಾಕ ಕುಂದ್ರಾಕ ಬರ್ತೈತಿ ಅಂತೇಳಿ. ನೀವು ಹಿಂಗ್ ತಿಳ್ಕೊಂತೀರಿ ನೋಡ್ರಿ ತಾಗ. ಅಣ್ಣ ಹೋಗ್ಲಿ ಬಿಡ, ಅವ್ರಿಗೆ ಒಂಚೂರು ಕಿವಿ ದೂರ. ಏನು ಮಾಡಕ್ಕೆ ಆಗಂಗಿಲ್ಲ. ಕುಂದ್ರಿ, ಚಾ ತರ್ತಾನೆ. ಚಾ ಕುಡಿದು ಮಾತಾಡೋಣಂತ. ಅಲ್ಲ ಮಾತಾಡೋದು ಆಮೇಲೆ. ಈಗ ನೀ ಬರ್ತೀಯ ಬರೋದಿಲ್ಲವಾ ಅದನ್ನ ಹೇಳ. ಅಲ್ಲ ನಾ ಹೆಂಗೆ ಬರಕತ್ತೈತಿ ಅತ್ತಿಗೆಮ್ಮ? ನೀವೇ ವಿಚಾರ ಮಾಡ್ರಿ. ಓಡಿ ಹೋಗಿ ಲಗ್ನ ಮಾಡ್ಕೊಂಡವ್ರು ಅವ್ರಿಬ್ರು. ಅದಾದ್ಮೇಲೆ ಮಾತಾಡ್ಕೊಂಡು ಬಗೆಹರಿಸ್ಕೊಂಡವ್ರು ಅವ್ರ ಮನೆಯವರು ನೀವು. ನಾವೇನು ಕೊಟ್ಟಾಗಿಲ್ಲ, ತೊಗೊಂಡಾಗಿಲ್ಲ, ಮದುವೆ ಮಾಡಿಸ್ದಾಗಿಲ್ಲ. ನಮ್ಮ ಮಾತಿಗೆ ಅವ್ರು ಕೇಳ್ತಾರಂತ ಹೆಂಗೆ ಅಂತೀರಿ? ಇಷ್ಟಕ್ಕೂ ನಾವು ಅಲ್ಲಿ ಹೋಗಿ ಮಾತಾಡೋಕ್ಕೂ ಆಗೋದಿಲ್ರಿಪ್ಪ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತೈತಿ, ಅವ್ರ ಮನೆ ಇವ್ರ ಮನೆ ಎಲ್ಲ ಏಕಾಬಳಿಕೆ ಕೊಟ್ಟು ತೊಗೊಂಡು ಮಾಡ್ಯಾರ. ಅವರು ನಾವು ಅರವಿಂದರು ಎಲ್ಲ ರಿಲೇಷನ್ ಆದಂಗೆ ಆಗ್ಬಿಟ್ಟೇವಿ. ಈಗ ಏನಾರು ಒಂದು ಮಾತಾಡಿ
ಮಾತಾಡಿರೆ ಬಿಟ್ಟಿರೆ ಅಂತಂದ್ರೆ ಹೆಚ್ಚು ಕಮ್ಮಿ ಈಗ ಅಥವಾ ಹುಡುಗ ಚಲೋ ಇರ್ತಾನ ಬಾ ಅಂತ ನಾ ಕರೆದೆ ಅಂತ ತಿಳ್ಕೊರಿ, ಆಕಿನೂ ಬಂದ್ಲು ಅಂತೇಳಿ ಇಟ್ಕೊರಿ. ಮತ್ತು ನಿನ್ನ ಮಗ ಕುಡ್ದು ಬಂದು ಹಿಂಗೆ ಮಾಡಕತ್ರ ಮೊನ್ನೆ ಮತ್ತು ನೀವು ಹಿಂಗಂದ್ರಿ ನನ್ನ ಮಗಳು ಕಳಿಸಿದೆ ಈಗ ನೋಡ್ರಿ ಮತ್ತೆ ಅದ ರೆಡಿ ಆಗೈತಿ ಅಂತ ಆಳವ್ರವ್ವ. ಅದಕ್ಕೆ ಯಾಕೆ ಬೇಕ್ರಿಪ್ಪ ಉದಿದ್ ಕೊಟ್ಟು ಬಾರ್ಸ ತೊಗೊಂಡಂಗೆ ನೀವೇನು ತಿಳ್ಕೊಳಂಗಿಲ್ಲ ಅಂದ್ರೆ ಈ ಜಗಳಕ್ಕೆ ನಮ್ಮನ್ನು ಕರಿಬೇಡ್ರಿ. ಅದ ನಂಗೆ ಗೊತ್ತಿತ್ತವ, ನೀವು ಯಾಕೆ ಮೈಗೆ ಹಚ್ಕೋತೀರ ಹೇಳ? ನನ್ನ ಮಗನ ಜೀವನ ಹಾಳಾದ್ರೆ ಆಗಲಿ, ನಿಮಗೆ ಏನಾಗಬೇಕಾಗೈತಿ? ನಿಮ್ಮ ಮಗಳ ಜೀವನ ಒಂದು ಚಲೋ ಐತಲ್ಲ ಅಷ್ಟೇ ಸಾಕು. ನಿಮ್ಗೆ ಬಂದೋಟ ಸರಿ ಮಾಡಿ ಹೇಳಿ ಕೇಳಿ ಮಾತಾಡಿದ್ರೆ ಆಕತೆ. ನೀವು ನಾವ್ಯಾಕೆ ಮೈ ಮೇಲೆ ತೊಗೊಳೋನು, ಹಾಳು ಗುಂಡಿ ಬಿದ್ಕೊಂಡು ಹೋಗ್ಲಿ ಅಂತ ನಿಮ್ಮ ತಲೆಯಾಗ. ನಾಂದೇ ಇವರಿಗೆ ನೀವ್ರೆ ಅಯ್ಯೋ ನಮ್ಮ ತಂಗಿ ಬರ್ತಾಳ ಆಕಿನ ಒಂದು ಮಾತು ಕೇಳು ಆಕಿನೇ ಕರ್ಕೊಂಡು ಹೋಗು, ನಾ ಏನು ಮಾತಾಡಕ್ಕೆ ಒಲ್ಲೆ ಅಂತ ಅಂದ್ರು. ಅದಕ್ಕೆ ಸುಮ್ಮನೆ ಅದೇ ನಾನು ಹೋಗ್ಲಿ ಬಿಡು ಅಂತೇಳಿ ಮತ್ತೆ ಆತಲ್ಲ, ಮತ್ತೆ ಮಗಕ್ಕೆ ಸರಿಯಾಗಿ ಮಂಗಳಾರತಿನೇ ಆತಲ್ಲ ನಂಬ್ಕೊಂಡು ಇಲ್ಲಿ ಮಟ್ಟ ಬಂದಿದ್ದಕ್ಕೂ ಆತು ಬಿಡವ. ಆಯ್ತು ಓಕೆ, ಮತ್ತೇನೈತಿ ಇಲ್ಲಿ? ಅಯ್ಯ ಅತ್ತಿಗೆಮ್ಮ ನೀವು ಮಾತಾಡೋದು ಹೆಂಗೆ ಮಾತಾಡ್ತೀರಿ? ಅಲ್ಲ ಅಣ್ಣನ ಮಾತಾಡಕ್ಕೆ ಒಲ್ಲೆ ಅನ್ನಕತ್ತಾನ, ನಾ ಹೆಂಗೆ ಬಂದು ಮಾತಾಡಲಿ? ಬೀಗ್ರೆ ಒಲ್ಲೆ ಅಂದ್ಮೇಲೆ ನಾ ಯಾರನ್ನ ಕೊಟ್ಟಾಗಿಲ್ಲ ತೊಗೊಂಡೋಗಿಲ್ಲ ಹೇಳಿದ್ನಲ್ಲ ನಿಮ್ಗೆ. ನನಗೇನು ಸಂಬಂಧ ಐತಿ ಲಗ್ನ? ನಾ ಈಗ ಏನಂತ ಬಂದು ಮಾತಾಡಲಿ ಹೇಳ್ರಿ ನೀವ ನೋಡೋಣ. ಹಂಗ ಎಲ್ಲದಕ್ಕೂ ಇದು ಮಾಡ್ಕೋಬಾರ್ದ್ರಿ ಅದಕ್ಕೆಮ್ಮ, ನೀವು ಸ್ವಲ್ಪ ಸಮಾಧಾನಾಗಿ ಯೋಚನೆ ಮಾಡ್ರಿ. ಈಗ ನಾನು ನಮ್ಮ ಪಾರ್ವತಿದು ಅಲ್ಲ ಹೋಗ್ತೋತ್ ಬಿಡ್ರಿ, ಅದಾಗದು ಬೇಡ. ಈಗ ನಾನೇ ಬೇರೆ ಯಾರ್ದಾರ ವಿಚಾರಕ್ಕೆ ಕರೆದೆ ಅಂತಂದ್ರೆ ನೀವು ಬಂದು ಹಂಗೆ ಮಾತಾಡ್ತೀರೇನ್ರಿ? ಅಯ್ಯೋ ನನಗೇನು ಸಂಬಂಧವ ಅಂತೀರಿ, ಅಷ್ಟೇ ಅರ್ಥ ಮಾಡ್ಕೋಬೇಕು ಒಂದು ಸ್ವಲ್ಪ. ಬೇಡ್ರಿಪ್ಪ, ನಾ ಮಾತ್ರ ಬರೋದಿಲ್ಲ, ನೀವೇನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ನಾ ಬರಲ್ಲ, ನೀವು ಇದು ಮಾಡ್ರಿ. ಹಂಗಂದ್ರೆ ಹೆಂಗವ, ಹಳೆ ಅಲ್ಲನೇ ಎಷ್ಟಾದ್ರು ಈಗ ಹಳೆಯನ್ ಸಂಸಾರ ಕಂಡು ಹಾಳಾಗಕತ್ತೈತಿ ಅಂದಮೇಲೂ ಹೆಂಗೆ ಅದು ನೋಡ್ಕೊಂಡು ಸುಮ್ಮನೆ ಇರ್ತಿ? ಒಂದೊಂದು ಸಲ ಬಾ, ತಿಳಿಸಿ ಬುದ್ಧಿ ಹೇಳಿ ಮನೆ ಸೇರಿಸುವಂತಿ ಬಾ. ಹಂಗೆ ಒಲ್ಲೆ ಅನ್ಬೇಡ. ಅಲ್ಲ ಅಣ್ಣ ನಾನು ಬಾ, ಹಂಗೆ ಒಲ್ಲೆ ಅನ್ಬೇಡವ. ಬೇಕಾದ್ರೆ ನಾನು ಬರ್ತೇನೆ, ನಡಿ ಹೋಲತ್ತಾಗ 3 ಮಂದಿ ಹೋಗೋಣ. 3 ಮಂದಿ ಹೋಗಬಾರ್ದು ಮೂರ ಬಟ್ಟಿ ಅಂತಾರ. ಇರ್ಲಿ, ಆಗಿದ್ದಾಗ್ಲಿ, ಏನಾಕತಿ ಆರೇ ಬಾರ್ದಾಗ ಇದ್ದಿದ್ದಕ್ಕಿಂತ ಮಿಕ್ಕಿಂದ ಏನಾರ ಆಕತಿ ಅದು ಹೌದಿಲ್ಲ. ನೋಡಿ ಹಂಗಾರೆ ಬರ್ತೇನೆ, ನೀವು ಹೋಗೋಣ ಮಾತಾಡೋಣ. ನೀನೊಂದು ಸ್ವಲ್ಪ ಇದ್ದೆ ಅಂದ್ರೆ ಅವ್ರು ಒಂಚೂರು ಮಾತಿಗೀತು ಕೇಳ್ತಾರ ಏನು ಮಾಡ್ತಾರ ನೋಡೋಣ ಬಾ. ಅಣ್ಣ ನಿಂತ ಕಾಲ ಮ್ಯಾಗ ಈಗ ಹೆಂಗೆ ಬರ್ಲಿಪ್ಪ? ನನಗೂ ಇಲ್ಲಿ ಬೇಕಾದಷ್ಟು ಕೆಲಸ, ಮನ್ಯಾಗ ಯಾರು ಇಲ್ಲ, ಲಕ್ಷ್ಮಿ ಹೋಗ್ಬೇಕದಾಳ, ನೋಡ್ಕೋಬೇಕಲ್ಲ ನಮ್ಮ ಮನೆಯವ್ರನ್ನ. ಮಾವರ ಒಂದು ತಾಸು 1.5 ತಾಸು ಆಕತ್ರಿ, ಒಂಚೂರು ಕರ್ಕೊಂಡು ಹೋಗಿ ಮಾತಾಡಿ ಹೊಳ್ತಂದ ನಾನು ನಮ್ಮ ತಂಗಿ ಒಂದು ನಾನ ಬಿಟ್ಟು ಹೋಕೇನ್ರಿ ಮಾವರ. ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ, ಮತ್ತೆ ನೀವು ಹ್ಞೂ ಅಂದ್ರೆ ಕರ್ಕೊಂಡು ಹೋಗ್ತೇನ್ರಿಪ್ಪ, ಇಲ್ಲ ಅಂದ್ರೆ ಇಲ್ಲ. ನೋಡ್ರಿ ಹೆಂಗೆ ಮಾಡ್ತೀರಿ, ಒಂಚೂರು ಅಳಿಮಯ್ಯನ ಜೀವನ ಈಗ ಇದಾಗೈತಿಪ್ಪ, ನೀವು ಹೆಂಗೆ ಮಾಡ್ತೀರಿ ನೋಡ್ರಿಪ್ಪ. ಆಯ್ತು ಸ್ವಂತ ಹೋಗ್ಪ, ಮತ್ತೇನು ಮಾಡೋದು. ಬರ್ವಾ ಹೋಗ್ಬರಂಬ. ಆಮೇಲೆ ಚಾಗಿ ಎಲ್ಲ ಸುಮ್ಮನೆ ಕುಂತು ಕುಡಿ ಅಷ್ಟು ಪುರ್ಸತ್ತಿಲ್ಲ. ಅಲ್ಲಿ ಮನ್ಯಾಗ ಅವ ಏನು ಮಾಡ್ಕೊಂಡಾನೆ ಏನೋ ನಾನು ನೋಡಿಲ್ಲ, ಹಂಗೆ ನೇರ ನೀರು ಇಲ್ಲೇ ಬಂದೇನೆ ಅದಕ್ಕೆ. ಸರಿ ನೋಡ್ರಿ ಹಂಗಾರೆ ಹೋಗ್ಬರ್ತೇನೆ ರೀ. ಎಲ್ಲಿ ಹೊಂಟಿ? ಅದು ಅದೇ ರೀ, ನಮ್ಮ ಅಣ್ಣನ ಮಗ ಒಂದು ಲಗ್ನ ಮಾಡ್ಕೊಂಡಿದ್ನಲ್ಲ, ಅದು ಸಂಸಾರ ಕುಲ್ಗಡ್ಸ್ಕೊಂಡು ಕುಂತಾನ. ಆಕಿ ಬಾಳೆ ಹುಡುಗಿನ ಜಗಳ ಮಾಡ್ಕೊಂಡು ಅವ್ರ ಮನೆಗೂ ಹೇಳ ಕರ್ಕೊಂಬರಕ್ಕೆ ಕರ್ದಾನ ನನ್ನ, ಅದಕ್ಕೆ ಹೊಂಟೇನಿ. ಅಯ್ಯಯ್ಯ ಬಾಡೆ ಎದ್ದೋದ್ನಲ್ಲ ಅವ, ನನ್ನ ಕೈಗೆ ಸಿಗಬೇಕಿತ್ತು ಕರ್ಕೊಂಬರಕ್ಕೆ ಕರ್ನ. ಯಾಕ ಏನು ಕೊಟ್ಟಾಗದಿ ಅಂತ, ಏನು ಹೆಣ್ಗಂಡು ವ್ಯವಹಾರ ಮಾಡಿಸಿ ಅಂತ, ಏನು ಸಂಬಂಧ ಐತಿ? ಓಡೋಗಿ ಪುರ್ಸತ್ತಿಲ್ದಂಗೆ ಏನು ಮುದುಕಿ ಆಗಾಕತ್ತಾರ ಅನ್ನಂಗೆ ಲಗ್ನ ಮಾಡ್ಕೊಂಡವ್ರ ಅವ್ರು. ನಿನಗೇನು ಸಂಬಂಧ ಅಂತ ನಿನ್ನ ಎದಕ್ಕೆ ಕರೆಯಾಕತ್ತಾರ? ನೋಡು ಶಾಂತವ, ನಾ ಹೇಳೋದಾದ್ರೆ ನೀ ಎಲ್ಲಿ ಹೋಗಾಕೋಬೇಡ, ಏನು ಯಾರ ಮನೆಗೆ ಕಾಲಿಡಬೇಡ, ಅಂದ ಅನಿಸ್ಕೊಳ್ಳೋ ಚಂದಗೇಡಿ ಅಂತೇಳಿ ಒಂದು ಮಾತಲ್ಲಿ ಅನಿಸ್ಕೊಂಡ ಬರ್ತೀನಿ. ನೀನು ನನ್ನ ಹೆಸರು ಗುಂಟ ಕರಿಬೇಡ, ಮತ್ತೆ ಹಂಗೇನಾರು ಆಗ್ಲಿಕ್ಕಂದ್ರೆ ಬೇಕಾರೆ ಏನು ನನ್ನ ಮಾತು ಕೇಳು, ಹೋಗಬೇಡ ಅಂದ್ರೆ ಹೋಗ್ಬೇಡ ಅಷ್ಟೇ. ಶಾಂತ, ನೀನು ಅಲ್ಲಿ ಏನು ಹೆಚ್ಚಾಗಿ ಮಾತಾಡೋಕೆ ಹೋಗ್ಬೇಡ. ಏನಾರ ಯಾಕೆ ಮಾಡ್ಕೊಳ್ಳಿ, ಸುಮ್ಮನೆ ಮಾತಾಡಿ ಮತ್ತು ಏನಾರ ಒಂದು ಕೆಟ್ಟಾಗೋದಾಗುತ್ತೆ ಅದಕ್ಕೆ. ಇರ್ಲಿಲ್ರಿ, ನಾ ಹಂಗೆ ಬೇಲೆ ಎತ್ತಬೇಕತ್ತ ಬಾಯಿಗೆ ಬಂದಂಗೆ ಮಾತಾಡಲ್ಲ. ನಾ ನೋಡ್ತೇನೆ ಪರಿಸ್ಥಿತಿ ಹೆಂಗೈತಿ ಏನು ಎತ್ತ ಅಂತೇಳಿ ಮಾತಾಡ್ತೇನೆ. ಇಲ್ಲಾಂದ್ರೆ ಇದು ಮಾಡಕ್ಕೆ ಹೋಗೋದಿಲ್ಲ. ಸುಮ್ಮನೆ ನಾನು ನೀ ಅತ್ತಿಯರು ಅಂದಂಗೆ ನಾ ಏನು ಹೆಣ್ಗಂಡು ವ್ಯವಹಾರ ಮಾಡ್ಸೇನೆ, ಏನು ನನಗೂ ಇದಕ್ಕೆ ಏನು ಸಂಬಂಧ ಐತಿ? ಆಯ್ತು ತೋರಿ, ಇಡ್ಲಿ ಬೇರೆ ಹೋಗ್ಬರ್ಲ ಹಂಗಾರೆ. ಅಲ್ಲ ಹೋಗ್ಬೇಡ ಅಂತ ಹೇಳಕತ್ತೀನಿ, ಮತ್ತೆ ಹೋದ್ಲಲಿಕ್ಕಿ ಏನಪ್ಪ ತಗ. ಮನ್ಯಾಗ ಹಿರಿಯರ್ ಕಿರಿಯರ್ ಅನ್ನೋದು ಕಿಮ್ಮತ್ತೇ ಇಲ್ಲ.